ಗಣ್ಯರನ್ನು ನಮ್ಮ ಎಸ್ ರಮೇಶ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಮತ್ತು ವೈಟ್ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ನಮ್ಮ ಡಾಕ್ಟರ್ ಆದ ಸತೀಶ್ ರುದ್ರಪ್ಪ ಸಾರು ಮತ್ತು ರೋಟರಿ ಬೆಂಗಳೂರು IT ಕಾರ್ಡ್ ಜಗದೀಶ್ ಸರ್ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಮೂರ್ಛೆ ರೋಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಮಾರುತಿ ಸ್ಕೂಲಲ್ಲಿ ನಡೆಸ್ಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ ಸರ್ನ ಅವರು ಮನಸ್ಫೂರ್ತಿಯಿಂದ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಗೆ ಇದು ಕೊಟ್ಟರು. ಅದೇ ರೀತಿ ನಮ್ಮ ಶ್ರೀನಿವಾಸ್ ಸರ್ ಅವರು ಕೂಡ ಬ್ರಾಹ್ಮಣರ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನು ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆಯಲ್ಲಿದ್ದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ರೋಟರಿ ಎಲ್ಲ ಸದಸ್ಯರು ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೇದಾಯಿತು. ಇವತ್ತು ನಮ್ಮ ಸತೀಶ್ ಸರ್ ಹೇಳ್ದಂಗೆ ಗಡಿ ಭಾಗದಲ್ಲಿರೋದು ಮುಳಬಾಲ್ ತಾಲೂಕು ಗಡಿ ಭಾಗದಲ್ಲಿ, ನೆಕ್ಸ್ಟ್ ಬಿಟ್ಟರೆ ಆಂಧ್ರನೇ, ಇಂಥ ಒಂದು ಗಡಿ ಭಾಗದಲ್ಲಿ ನಮ್ಮ ವೈಟ್ ಫೀಲ್ಡ್ ಆಸ್ಪತ್ರೆಯಿಂದ ಇಲ್ಲಿ ನಮ್ಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ, ಸಾರ್ವಜನಿಕರಿಗೆಲ್ಲ ಒಳ್ಳೇದಾಯ್ತು. ಈ ಒಂದು ಯಾವ ತರ ನಡ್ಕೋಬೇಕು, ಯಾವ ತರ ನಡೆಸಬೇಕು, ಯಾವ ತರ ನಾವು ಫಾಲೋ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾಕಂದ್ರೆ ಜ್ವರ ಚಿಕ್ಕ ಮಗಳಿಗೆ 100 ಬಂದ್ರೇನೋ ಗೊತ್ತಾಗಲ್ಲ ನಮ್ಗೆ, 102 ಬಂದ 104 ಬಂದ್ರೆ ಅದು ಜಾಸ್ತಿ ಬಂದಾಗ ಪಿಡ್ಸ್ ಬರುತ್ತೆ. ಪಿಡ್ಸ್ ಬಂದಾಗ ನಮ್ಗೆ ಏನಂತೀವಿ, ಏನೋ ಜ್ವರ ಜಾಸ್ತಿ ಅಂತಲ್ಲ, ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬಹುದು. ಫಸ್ಟ್ ಬೇಗನೆ ಚೆಕ್ ಮಾಡ್ಕೊಳ್ಳೋದು, ಅದು ಫಸ್ಟ್ ಅಲ್ಲೇ ಚೆಕ್ ಮಾಡ್ಕೊಂಡು ಯಾವುದೇ ಏನು ಪ್ರಾಬ್ಲಮ್ ಇರಲ್ಲ. ಇವತ್ತು ಸಾರ್ ಹೇಳ್ದಂಗೆ ಇವತ್ತು ಚೆಕ್ ಮಾಡ್ಕೊಂಡು ಇನ್ನ ಹೆಚ್ಚಿನ ರೀತಿಯಲ್ಲಿ ಇದಾದಾಗ BPL ಕಾರ್ಡ್ ಇರೋರ್ಗು ನಮ್ಮ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಅವ್ರಿಗೆ ಕ್ಲಿಯರ್ ಆಗತ್ತೆ ಅಂದ್ರೆ ನಾವು ಏನ್ ಬೇಕನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಹಳ ಸಂತೋಷ ಆಗಕ್ಕೆ. ಯಾಕಂದ್ರೆ ನಮ್ಮ ಮುಳಬಾಲಲ್ಲಿ ಬಂದು ನಮ್ಗೆ ಈ ತರ ಒಂದು ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ಇಂದ, ಅಂದ್ರೆ ವೈಟ್ ಫೀಲ್ಡ್ ಹಾಸ್ಪಿಟಲ್ ಇಂದ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾ ನಾವೆಲ್ಲರೂ ಅವ್ರನ್ನ ಸ್ಪಂದಿಸ್ಬೇಕು. ಅವ್ರು ಹೇಳಿದ್ ನಾವು ಕೇಳಬೇಕು. ಯಾವ ತರ ಹೇಳ್ದೆ ಆ ತರ ನಡ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಇರಲ್ಲ. ಒಂದು 3 ವರ್ಷ ಟ್ಯಾಬ್ಲೆಟ್ ತಗೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಲೈಫ್ ಎಲ್ಲ ತಗೊಳ್ಳೋದಾಗ ನಾವು 3 ವರ್ಷ ತಗೊಂಡ್ರು ಒಳ್ಳೇದಾಗತ್ತಲ್ವಾ, ಅದಕ್ಕೋಸ್ಕರ ಒಳ್ಳೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲಾ ಜನರು ಸಾರ್ವಜನಿಕರು ಬಂದು ಇನ್ನ ಟೈಮು 1:30ವರೆಗೂ ಇದೆ, ಎಲ್ಲೂ ಚೆಕಪ್ ಮಾಡಿಸ್ಬೇಕು. ಬೇರೆಯವ್ರಿಗೂ ಫೋನ್ ಮಾಡಿ ಇನ್ನ ಬರೋರ್ನು ಕೂಡ ಕರೆಸಿ ಒಳ್ಳೆ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ರಿಗೂ ಒಳ್ಳೇದಾಗತ್ತೆ. ಇದಕ್ಕೆ ನಾವು 3-4 ದಿವಸದಿಂದ ಒಂದು ಅಡ್ವರ್ಟೈಸ್ ಮಾಡಿದೀವಿ. ಎಲ್ಲರೂ ಬರ್ತಾ ಇದಾರೆ, ಫೋನು ಮಾಡ್ತಾರೆ ಸರ್ ನಾವು ಬರ್ತಾ ಇದೆ ಅಂತ. ಬರ್ಲಿ, ಬಂದವ್ರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬ್ಕೊಂಡು 4 ಜನ ಇರ್ತಾರೆ, ಅವ್ರು ಚೆನ್ನಾಗಿದ್ರೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕಪ್ ಮಾಡ್ಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದಾರೆ. ಹೆಚ್ಚಿನ ಒಂದು ತಪಾಸಣೆ ಮಾಡ್ಬೇಕಾದ್ರೆ ಡಾಕ್ಟ್ರೇ ಹೇಳ್ತಾರೆ ಅಡ್ರೆಸ್ ಕೊಡಿ, ನಾವು ಮಾಡಿಸ್ಕೋಬಹುದು. ಇದಕ್ಕೆ ಮುಂದಿನಗಳಲ್ಲಿ ನಮ್ಗೆ ಗಡಿ ಭಾಗದಲ್ಲಿ ನೆಂಗ್ಲಿಯಲ್ಲಿ ಒಂದ್ಸಲಿ ಕೊಟ್ರೆ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ ಕರ್ಕೊಂಡ್ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ. ಇವಾಗ ನಾವು ಮುಳಬಾಲಲ್ಲಿ ಕೊಟ್ಟಿದ್ದೀರಿ. ಇವತ್ತು ಗೊತ್ತಾಯ್ತು ನಮ್ಮ ಮೊದಲಿಗೆ ಇದೇ ನಮ್ಗೆ ಇದು ಮೂರ್ಛೆ ರೋಗದ ಒಂದು ತಪಾಸಣೆಯನ್ನ ಮಾಡ್ತಾ ಇರೋದು. ಇನ್ನೊಂದ್ಸಲಿ ನಮ್ಗೊಂದು ನೆಂಗ್ಲಿ ನೋವು ಕಡೆ ಕೊಟ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ತಾಲೂಕ್ನಂತ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕ್ನಂತ ಎಲ್ಲ ಮೂರ್ಛೆ ರೋಗನ ಪೇಷಂಟ್ ನ ಕರ್ಕೊಂಡೋಗಿ ನಾವು ಚೆಕಪ್ ಮಾಡಿಸಿ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನ ಕರ್ಸ್ಕೊಂಡ್ ಬಂದು ಇವತ್ತು ಚೆಕಪ್ ಮಾಡಿಸ್ತಾ ಇದ್ವಿ. ಇದೇ ರೀತಿ ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ ಸದಸ್ಯರು ಎಲ್ಲಾ ಸಹಾಯದಿಂದ ಮತ್ತು ನಮ್ಮ ಬೆಂಗಳೂರು ರೋಟರಿ IT ಕಾರ್ಡ್ ಮತ್ತು ಅವರ ಸಹಾಯದಿಂದ ಮತ್ತು ವೈಟ್ ಫೀಲ್ಡ್ ಆಸ್ಪತ್ರೆ ಅವ್ರ ಸಹಾಯದಿಂದ ಇವತ್ತು ಈ ಕ್ಯಾಂಪ್ ಅನ್ನು ನಡೀತಾ ಇದೆ. ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಳ್ಳೋದಕ್ಕೆ, ನೀವು ಒಳ್ಳೇದಾಗೋದಕ್ಕೆ, ನಾವು ಎಲ್ಲರೂ ಈ ಕ್ಯಾಂಪ್ಗೆ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಸ್ವಾಗತಿಸ್ತಾ ಈ 4 ಮಾತು ಎಲ್ರಿಗೂ ನಮಸ್ಕಾರ ಸರ್. ಜೈ ಹಿಂದ್.